ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಸಾಟರ್ಡೆ ಸಂಜೆ, ನಾವು ಸಾಟರ್ಡೆ ಸಂಜೆ ಊರಿಗೆ ಹೋಗಿದ್ದು. ಭಾನುವಾರ ಗದ್ದೆ ನಾಟಿ ಇತ್ತು ಅಂತ ಅಂದ್ಬಿಟ್ಟು ಸ್ಯಾಟರ್ಡೇನೇ ಹೋಗಿದ್ವಿ. ಸೊ ಫೇಸ್ ಯಾಕೋ ಸ್ವಲ್ಪ ಡಲ್ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ಮೊಸರು ಮತ್ತು ಸ್ವಲ್ಪ ಅರಶಿನ, ಅಂದರೆ ಸ್ವಲ್ಪ ಹುಳಿ ಬಂದಿರೋ ಮೊಸರು ಮತ್ತು ಅರಶಿನ ಹಾಕಿ ಚೆನ್ನಾಗಿ ಒಂದು ಫೇಸ್ ಪ್ಯಾಕ್ನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಮಾಡಿದಾಗ ಅದರಲ್ಲಿರೋ ಅಂಥ ಒಂದು ಡೆಡ್ ಸ್ಕಿನ್ನು ಮತ್ತು ಡಲ್ನೆಸ್ಸು ಎಲ್ಲ ಹೋಗುತ್ತೆ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹಾಕೊಬೋದು. ನಾನು ಜಸ್ಟ್ ಮೊಸರು ಮತ್ತು ಅರಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಎಲ್ಲ ಕಡೆ ನೀಟಾಗಿ ಮಸಾಜ್ ಮಾಡಿಕೊಂಡು ಒಂದು 10 ನಿಮಿಷ ಇಲ್ಲ 1/4 ಗಂಟೆ ಇಟ್ಕೊಂಡು ಈ ರೀತಿ ಮೂಗತ್ರ ಎಲ್ಲ ಸ್ವಲ್ಪ ಎಲ್ಲೆಲ್ಲಿ ಆಮೇಲೆ ಬ್ಲ್ಯಾಕ್ ಆಗಿರುತ್ತೆ ಅಲ್ಲೆಲ್ಲ ಸ್ವಲ್ಪ ನೀಟಾಗಿ ಈ ರೀತಿ ಮಸಾಜ್ ಮಾಡಿಕೊಂಡು ಆಮೇಲೆ ನಾವು ಒಂದು 10ರಿಂದ ಒಂದು 20 ನಿಮಿಷ ಇಲ್ಲ ಒಂದು 10ರಿಂದ ಒಂದು 15 ನಿಮಿಷ ಹಂಗೇ ಫೇಸಲ್ಲಿ ಬಿಟ್ಕೊಂಡು ಆಮೇಲೆ ನಾವು ಫೇಸ್ನ ವಾಶ್ ಮಾಡ್ಕೊಬೇಕು. ಸೊ ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗೆಯೇ ಮನೆ ಒಳಗೆ ಇಲ್ಲಿ ಒಂದು ಅಂಡೆ ಇತ್ತು, ಅದನ್ನು ತೆಗ್ದಿದ್ದಾರೆ. ಸೊ ಅದನ್ನು ಈಗ ಅಲ್ಲಿ ಟೈಲ್ಸ್ ಹಾಕ್ತಾ ಇದ್ದಾರೆ. ಹಾಗೆಯೇ ಊರಿಗೆ ಹೋದ್ವಿ ನಾವು ರೆಡಿಯಾಗಿ. ಊರಿಗೆ ಹೋದ ತಕ್ಷಣ ನನಗೆ ಈ ರೋಸ್ ನೋಡಿ ತುಂಬ ಖುಷಿ ಆಯಿತು. ನಾನು ಹಳೆ ಮನೆ ಹತ್ರ ಇಟ್ಟಿದ್ದೆ, ಇಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇರಲಿಲ್ಲ. ಈಗಂತೂ ಅತ್ತೆ ಮನೆ ಹತ್ರ ಇಟ್ಟಿದ್ದೀವಿ, ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಹಾಗೆಯೇ ನಾಳೆಗೆ ಅಂತ ಬಸಳೆ ಸೊಪ್ಪು ಹಾಗೆ ಈ ರೀತಿ ಕಾಳನ್ನ ಎಲ್ಲ ಅದನ್ನು ಮಾಡಿಟ್ಟಿದ್ರು, ಕಿತ್ತಿಟ್ಟಿದ್ರು ನಮ್ಮ ಅತ್ತೆ. ಹಾಗೆ ನಾನು ನನ್ನ ಮಗ ಸ್ವಲ್ಪ ಟೀ ಮಾಡ್ಕೊಳ್ಳೋಣ, ತುಂಬ ಚಳಿ ಇರುತ್ತೆ ಆ ಕಡೆ, ಅದಕ್ಕೋಸ್ಕರ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೀನ ಮಾಡಿಕೊಂಡು ಕುಡಿದ್ವಿ. ಈಗಂತೂ ಸ್ವಲ್ಪ ಟೀ ಕುಡಿಲಿಲ್ಲ ಅಂದರೆ ಏನೋ ಒಂಥರ ಅದು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಟೀ ಅಂದರೆ ಅಷ್ಟು ಹುಚ್ಚು. ಮುಂಚೆಯಿಂದನೂ ಅಷ್ಟೇ, ಬಟ್ ಸ್ವಲ್ಪ ದಿನ ಬಿಟ್ಟಿದ್ದೆ ನಾನು ಟೀ ಕಾಫಿ ಏನೂ ಕುಡಿತಿರ್ಲಿಲ್ಲ. ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೀ ಕುಡಿಯೋಕ್ಕೆ. ಟೀ ಇರಲೇಬೇಕು, ದಿನಕ್ಕಂತೂ 2 ಸರಿ ಟೀ ಕುಡಿಯೋದಾಗಿದೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಅವತ್ತು ನೈಟು ಆಯಿತು. ಇನ್ನು ಭಾನುವಾರ ಬೆಳಗ್ಗೆ 6:30ಗೆ ಎದ್ದಿದ್ದು. ಅಷ್ಟರೊಳಗೆ ನಮ್ಮ ಅತ್ತೆ ಆಲೇ ಎದ್ದು ಅನ್ನನ ಮಾಡ್ತಾಯಿದ್ರು ಬೆಳಗ್ಗೆ ತಿಂಡಿಗೆ ಅಂತ. ಹಾಗೆ ನಾನು ಮಧ್ಯಾಹ್ನ ಸಾಂಬಾರಿಗೆ ಬೇಗನೆ ರೆಡಿ ಮಾಡ್ಕೊತಿದ್ದೆ. ನಮ್ಮತ್ತೆ ತಿಂಡಿ ಮಾಡಿದ್ರೆ ನಾನು ಮಧ್ಯಾಹ್ನ ಅಡುಗೆಗೆ, ಅಂದರೆ ನಮಗೆ ಗೊತ್ತಿರೋಲ್ಲ, ಯಾಕೆ ನಾವು 3-4 ಜನಕ್ಕೆ ಮಾತ್ರ ಅಡುಗೆ ಮಾಡೋದು ಡೈಲಿ. ಬಟ್ ಒಂದು 10 ಜನಕ್ಕೇನೋ ಅಡುಗೆ ಮಾಡಬೇಕಿತ್ತು. ಸೊ ಅದರದ್ದು ಗೊತ್ತಾಗಲ್ಲ ಕ್ವಾಂಟಿಟಿ ಎಷ್ಟು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಖಾರ ಎಲ್ಲ ರೆಡಿ ಮಾಡಿಕೊಟ್ಟೆ. ಹಾಗೆಯೇ ನಮ್ಮತ್ತೆ ಎಲ್ಲನೂ ತರಕಾರಿ ಎಲ್ಲನೂ ಬೇಯಿಸಿ ಅದನ್ನೆಲ್ಲ ಒಗ್ಗರಣೆ ಹಾಕಿ ಮತ್ತು ಅನ್ನನೂ ಕೂಡ ಮಾಡಿಟ್ಟು ಹೋದರು. ಮತ್ತು ಪಾಯಸ ಮಾಡಬೇಕು ಅಂತ ಹೇಳಿದ್ರು. ಹೆಸರುಬೇಳೆ ಪಾಯಸನ ಮಾಡ್ತಾಯಿದ್ದೀನಿ. ಒಂದೊಂದು ಸರಿ ನಾನ್ ವೆಜ್ ಕೂಡ ಮಾಡ್ತಾರೆ, ಬಟ್ ಅದು ನಮ್ಮದೇ ಫಸ್ಟ್ ಗದ್ದೆ ನಾಟಿ ಆದ್ರಿಂದ ಸ್ವೀಟೇ ಮಾಡೋಣ ಅಂತ ಅಂದ್ಬಿಟ್ಟು ಸ್ವೀಟ್ ಮಾಡಿದ್ದು. ಹಾಗೆ ಇಲ್ಲಿ ಚಿತ್ರಾನ್ನಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಇನ್ನು ಅತ್ತೆ ಬಂದು ಒಗ್ಗರಣೆ ಹಾಕ್ಬೇಕಷ್ಟೇ. ಸೊ ಅವರು ಒಗ್ಗರಣೆ ಹಾಕ್ತಿದ್ದಾರೆ. ಇನ್ನು ನಾನು ಪಾಯಸಕ್ಕೆ ಆ ಕಡೆ ಶಾವಿಗೆಲ್ಲ ಹುರಿದಿಟ್ಕೊಂಡು ಹೆಸರುಬೇಳೆನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ವಿಷಲ್ ಬರೋಕ್ಕೆ ಬಿಟ್ಟಿದ್ದೀನಿ. ಅದು ತುಂಬ ಚೆನ್ನಾಗಿ ಬೆಂದರೆ ಪಾಯಸ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಇಲ್ಲಿ ಹೊರಗಡೆ ಒಲೆಯಲ್ಲಿ ನಾವು ಸಾಂಬಾರು ಮಾಡೋಕ್ಕಿಟ್ಟಿದ್ವಿ. ತರಕಾರಿ ಎಲ್ಲ ಬೇಯಿಸಿದ್ರು. ಸೊ ಅದಕ್ಕೆ ನಾನು ಏನು ಖಾರ ರುಬ್ಬಿದೆ ಅದನ್ನೆಲ್ಲ ಹಾಕಿ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು, ಅಂದರೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಮತ್ತೆ ಅದಕ್ಕೆ ಉಪ್ಪೆಲ್ಲ ಹಾಕಿ ಹಾಗೆ ಇಷ್ಟು ಇತ್ತು. ಇನ್ನು ಕುದ್ರೆ ಮತ್ತೆ ಗಟ್ಟಿ ಆಗುತ್ತೆ ಅಂದ್ಬಿಟ್ಟು ಸಾಕು ಅಂತ ಸುಮ್ಮನೆ ಅಷ್ಟಕ್ಕೇ ಬಿಟ್ಟೆ. ಆಮೇಲೆ ಎಷ್ಟು ನೀರು ಹಾಕಬೇಕೋ ಅಷ್ಟು ಹಾಕಿ ಮತ್ತು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಲೆಯಲ್ಲಿ ಎಷ್ಟು ಬೇಗ ಆಗುತ್ತೆ ಅಡುಗೆ ಅಂದರೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಆಗುತ್ತೆ. ಅದಕ್ಕೆ ಆವಾಗೆಲ್ಲ ಯಾವ ಕಾಯಿಲೆನೂ ಇರ್ತಿರ್ಲಿಲ್ಲ. ಬಟ್ ಈಗ ಎಲ್ಲ ಫಾಸ್ಟು ಅಂತ ಅಂದ್ಬಿಟ್ಟು ಗ್ಯಾಸಿಗಿಂತ ನನಗೇನೋ ಒಲೆಯಲ್ಲೇ ಬೇಗ ಆಗುತ್ತೆ ಅಂತ ಅನ್ನಿಸ್ತು. ಮತ್ತು ಹೆಲ್ದಿ ಕೂಡ. ಹಳ್ಳಿ ಕಡೆ ಒಲೆಯಲ್ಲಿ ಮಾಡೋದು ಒಳ್ಳೆಯದು, ಬಟ್ ಸಿಟಿ ಕಡೆ ಸ್ವಲ್ಪ ಕಷ್ಟನೇ. ಏನು ಮಾಡೋಕ್ಕಾಗಲ್ಲ, ನಾವು ಹೆಂಗೆ ಆಗುತ್ತೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇನ್ನು ಈ ರೀತಿ ಒಲೆ ಉರಿತಾನೆ ಇತ್ತು. ಸೊ ಸಾಂಬಾರು ಕೂಡ ಬೇಯಕ್ಕೆ ಇಟ್ಟು ಬಂದೆ. ಹಾಗೆ ಚಿತ್ರಾನ್ನ ಕೂಡ ರೆಡಿಯಾಗಿತ್ತು, ಒಗ್ಗರಣೆ ಹಾಕಿದ್ರು. ಸೊ ನಾನು ಅನ್ನ ಎಲ್ಲ ಕಲಸಿ ನಮ್ಮ ಮನೆಯವರು ನಮ್ಮ ಮಾವ ಗದ್ದೆಗೆ ಹೋಗಿದ್ರು ಆಲ್ರೆಡಿ. ಈಗ ಅವರಿಗೆ ತಿಂಡಿ ಕೊಟ್ಟು ಕಳಿಸಿದ್ವಿ. ಇನ್ನು 9 ಗಂಟೆ ಆಗಿತ್ತು, ನಾಟಿ ಮಾಡೋಕ್ಕೆಲ್ಲ ಬಂದಿದ್ದರು. ನಾನು ನನ್ನ ಮಗ ಹೋಗಿದ್ವಿ. ಈ ರೀತಿ ಎಲ್ಲ ಸಸಿನೆಲ್ಲ ಹಿಂದಿನ ದಿನವೇ ಕಿತ್ಬಿಟ್ಟು ಅದನ್ನು ನೀಟಾಗಿ ಈ ರೀತಿ ಕಮತೆ ಕಟ್ಟಿ ಇಟ್ಟಿರ್ತಾರೆ. ಆಮೇಲೆ ಬೆಳಗ್ಗೆ ಬಂದು ಈ ರೀತಿ ಕೆಸರು ಗದ್ದೆನ ನೀಟಾಗಿ ಎಲ್ಲ ಇದು ಮಾಡಿರ್ತಾರೆ, ಅಲ್ಲಿಗೆ ಹಾಕ್ತಾರೆ. ಎಲ್ಲಿ ನಾಟಿ ಮಾಡೋಕ್ಕೆ ಬೇಕಾಗುತ್ತೆ. ಆ ಕೆಸರು ಗದ್ದೆಯಲ್ಲಿ ನಾವು
ಕಾಲನ್ನೇ ಹಿಂಗೆ ಎತ್ತಿಟ್ಟಿಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಸಸಿನ ಅವ್ರ ಕೈಗೆ ಸಿಗಲಿ ಅಂತ ಅಂದ್ಬಿಟ್ಟು ಒಂದೇ ಕಡೆ ಹಾಕಿರ್ತಾರೆ. ಅದಕ್ಕೋಸ್ಕರ ಅಷ್ಟೇ ಗದ್ದೆ ಇದು ಅವ್ರು ಇದಕ್ಕೆ ಅಂತೆ ಕಟ್ಟಿ ಇಟ್ಕೊಂಡಿರ್ತಾರೆ. ಅವರಿಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಹಾಕ್ತಾರೆ. ಹಾಗೆಯೇ ಅಲ್ಲಿ ನಾಟಿನೆಲ್ಲ ಮಾಡ್ತಾಯಿದ್ರು. ನಾವು ಒಂದಷ್ಟು ಸಸಿನ ಹಾಕಿ, ಅಂದರೆ ಸಸಿ ನೆಡೋಕೆ ಹೋಗಲಿಲ್ಲ, ಅವ್ರಿಗೆ ಬೇಕಾದಂಥ ಸಸಿನ ಹಾಕಿ ಆಮೇಲೆ ಬಂದ್ವಿ ನಾವು. ಇನ್ನೂ ನಂದು ಮಧ್ಯಾಹ್ನದ ಊಟದ್ದು ಕಂಪ್ಲೀಟ್ ಆಗಿರಲಿಲ್ಲ. ಅದಕ್ಕೋಸ್ಕರ ನಾನು ಮತ್ತೆ ಮನೆಗೆ ಬರಬೇಕಾಯಿತು. ಈ ರೀತಿ ನಾನು ಅವ್ರಿಗೆ ಎಷ್ಟು ಸಸಿ ಬೇಕೋ ಅವನ್ನೆಲ್ಲ ಎಸೆದು, ತುಂಬಾ ಮಳೆ ಬೇರೆ ಬರುತ್ತೆ. ಮತ್ತು ಇನ್ನೂ ಒಂದು ಏನಂದರೆ ಅಷ್ಟು ಈಸಿ ಇರೋಲ್ಲ ಲೈಫ್ ಆ ಕಡೆ. ಯಾಕೆ ಅಂತಂದರೆ ಮಳೆಯಲ್ಲಿ ಬಂದ್ರೂ ಗದ್ದೆ ನಾಟಿ ಮಾಡಲೇಬೇಕು. ಹಿಂಗೆ ಬಗ್ಗಿದ್ರು ಅಂದರೆ ಸೊಂಟ ಅದು ನಿಜವಾಗ್ಲೂ ಅವ್ರು ಹೆಂಗೆ ತಡ್ಕೊತಾರೋ ಗೊತ್ತಿಲ್ಲ. ಬರೀ ನಾವು ಓಡಾಡಿದ್ರೇ ನಾವು ಕಾಲು ನೋವು ಕೈ ನೋವು ಅಂತೀವಿ. ಅವರು ಗದ್ದೆ ನಾಟಿ ಮಾಡೋವರೆಗೂ ಹಿಂಗೆ ಬಗ್ಗೇ ಇರಬೇಕು. ಆ ಸೊಂಟ ಅದು ಯಾವುದಕ್ಕೆ ಬರುತ್ತೋ ಗೊತ್ತಿಲ್ಲ, ಅಷ್ಟು ಪೈನ್ ಬರುತ್ತೆ. ಈಗಷ್ಟೇ ಈ ಒಂದು ಟೈಮಲ್ಲಿ ಅಷ್ಟೇ ಗದ್ದೆ ನಾಟಿ ಮಾಡೋದು. ಅವ್ರಿಗೂ ಏನು ರೂಢಿ ಇರೋದಿಲ್ಲ. ಇದನ್ನು ಈ ರೀತಿ ಹಾಕಿರ್ತಾರೆ. ಸೊ ಇದನ್ನೇ ಸಸಿ ಕಿತ್ಬಿಟ್ಟು ಕಂತೆನ ಕಟ್ಟೋದು. ಎಷ್ಟು ಚೆನ್ನಾಗಿದೆಯೋ ನೋಡೋಕ್ಕೆ, ಅಷ್ಟೇ ಕಷ್ಟ ಇರುತ್ತೆ. ಮತ್ತು ತುಂಬ ಜನ ಅನ್ನ ವೇಸ್ಟ್ ಮಾಡ್ತಾರಲ್ಲ, ಅಂಥವ್ರು ಈ ವಿಡಿಯೋ ನೋಡಲೇಬೇಕು. ಯಾಕೆ ಅಂತ ಅಂದರೆ ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ ಅವರು ಗದ್ದೆ ನಾಟಿ ಮಾಡೋಕ್ಕೆ. ಕೆಸರಂದರೆ ನಾವು ಸ್ವಲ್ಪ ಹೊತ್ತು ನೀರಲ್ಲಿ ಓಡಾಡಿದ್ರೇ ಸಾಕು, ಕೆಸರು ಗುಳ್ಳೆ ಎಲ್ಲ ಆಗುತ್ತೆ. ನೋಡಿ ಮಳೆ ಕೂಡ ಬರ್ತಾ ಇದೆ. ಮಳೆಯಲ್ಲಿ ನೆನ್ಕೊಂಡು ಅವ್ರೇನು ಅದಕ್ಕೆ ಅವರೆಲ್ಲ ಹಾಕ್ಕೊಂಡಿರ್ತಾರೆ, ಬಟ್ ಆದ್ರೂ ನೆನ್ಕೊಂಡು ಎಲ್ಲ ಮಾಡ್ತಾರೆ. ಹಾಗೆ ಮನೆಗೆ ಬಂದ್ವಿ. ಮಗ ಅಂತೂ ಕೆಸರಲ್ಲಿ ಮಿಂದು ಎದ್ದೋಗಿದ್ದ. ಸೊ ಅವನಿಗೆ ಸ್ನಾನ ಮಾಡಿಸಿ ಆಮೇಲೆ ಮಜ್ಜಿಗೆ ಇತ್ತು, ಸ್ವಲ್ಪ ಮೊಸರು, ಅದನ್ನು ಕಡಿತಾ ಇದ್ದೀನಿ. ಯಾಕೆಂದರೆ ಅತ್ತೆ ಮರ್ತೋಗಿ ಲೇಟ್ ಆಗುತ್ತೆ ಅಂತ ಹೋಗಿದ್ರು. ಇನ್ನು ಸಾಂಬಾರು ಕೂಡ ರೆಡಿಯಾಗಿತ್ತು, ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಾಗಿತ್ತು. ಸೊ ಅದನ್ನು ನಾನು ಒಂದು ಹೇಳೋಗಿದ್ರು ನಮ್ಮತ್ತೆ, ಈ ರೀತಿ ಇದಕ್ಕೆ ತುಂಬ್ಕೊಂಬ ಅಂತ. ಅದನ್ನು ಒಂದು ಕ್ಯಾರಿಯರಿಗೆ ಎಷ್ಟು ಬೇಕಷ್ಟು ಸಾಂಬಾರು, ಹಾಗೆ ಪಾಯಸ ಕೂಡ ರೆಡಿಯಾಗಿತ್ತು. ಸೊ ಪಾಯಸ ಕೂಡ ತುಂಬ್ಕೊಂಡು ಹೋದೆ. 1:30 ಆಗಿತ್ತು ಹೋದಾಗ. ಅಲ್ಲಿ ಕೆರೆ ಇತ್ತಲ್ಲ ಪಕ್ಕದಲ್ಲೇ, ಅಲ್ಲೇ ನೀರು ತೊಗೊಂಬಂದು ಕೈಕಾಲೆಲ್ಲ ತೊಳ್ಕೊಂಡು ಅವರೆಲ್ಲ ಊಟಕ್ಕೆ ಬಂದರು. ಯಾರು ಗದ್ದೆ ನಾಟಿ ಹೋಗ್ತಾರೆ ಅವ್ರ ಮನೆಯಿಂದನೇ ಊಟ ಕೊಡ್ತಾರೆ ಮಧ್ಯಾಹ್ನದ ಹೊತ್ತು. ಸೊ ಮಳೆಯಲ್ಲೇ ಕುತ್ಕೊಂಡು ಊಟ ಮಾಡ್ತಾರೆ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಮಳೆ ಅನ್ನೋಂಗಿಲ್ಲ, ಗಾಳಿ ಅನ್ನೋಂಗಿಲ್ಲ. ಸೊ ಮಳೆ ಗಾಳಿಯಲ್ಲೇ ಕುತ್ಕೊಂಡು ಅವ್ರು ಊಟನ ಮುಗಿಸಿದ್ರು. ನಾನು ಸ್ವಲ್ಪ ಊಟ ಮಾಡ್ಕೊಂಡು ಬಂದೆ. ಒಂದು 4 ಗಂಟೆ ಅಷ್ಟೊತ್ತಿಗೆ ಅವ್ರದ್ದು ಗದ್ದೆ ನಾಟಿ ಎಲ್ಲ ಮುಗೀತು. ಹಾಗೆಯೇ ಸ್ವಲ್ಪ ಇಲ್ಲಿ ಬದನೆಕಾಯಿ ಮತ್ತು ಚಕ್ಕೋತ ಹಣ್ಣೆಲ್ಲ ಇತ್ತು, ಅದನ್ನೆಲ್ಲ ಕಿತ್ಕೊಂಡು. ಹಾಗೆಯೇ ಒಂದು ಸ್ವಲ್ಪ ಪಾತ್ರೆ ಇದ್ವು, ಅಲ್ಲಿ ಊಟ ಮಾಡಿದೆವು, ಅಡುಗೆ ಮಾಡಿದೆವು, ಎಲ್ಲ ಪಾತ್ರೆ ಇದ್ವು. ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಹಂಗೆ ಕಸ ಗುಡಿಸ್ಕೊಂಡು ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡಿದ್ದೆ. ಅತ್ತೆಗೂ ಹಿಂಸೆ ಆಗಬಾರ್ದು ಅಂತ. ಹಾಗೆಯೇ ಇಷ್ಟನ್ನ ಬದನೆಕಾಯಿ ಕಿತ್ಕೊಂಡು ಬಂದೆ. ಆಮೇಲೆ ಪಪ್ಪಾಯ ಹಣ್ಣು ಕೂಡ ಇದ್ವು. ಅದು ಕಾಯಿ ಪಪ್ಪಾಯ, ಮನೆಗೆ ತಂದಮೇಲೆ ಹಣ್ಣಾಗುತ್ತೆ ಅಂದ್ಬಿಟ್ಟು ಪಪ್ಪಾಯ ಹಣ್ಣೆಲ್ಲ ಕಿತ್ಕೊಂಡು ಬಂದ್ವಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.